ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಮೆಗಾಸ್ಟಾರ್ ಚಿರಂಜೀವಿರವರು ಎಷ್ಟು ರೀಮೇಕ್ ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಚಿರಂಜೀವಿರವರ ಎಷ್ಟು ಸಿನಿಮಾಗಳು ಬೇರೆ ಬೇರೆ ಭಾಷೆಗೆ ರೀಮೇಕ್ ಆಗಿವೆ ಅನ್ನೋದನ್ನು ನೋಡೋಣ. ಆ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ನೋಡಿದ ಮೇಲೆ ಆ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಗೆಳೆಯರೇ, ಚಿರಂಜೀವಿರವರ 21 ಸಿನಿಮಾಗಳು ಬೇರೆ ಬೇರೆ ಭಾಷೆಗೆ ರೀಮೇಕ್ ಆಗಿರ್ತವೆ. ಅವುಗಳನ್ನು ನೋಡೋಣ ಬನ್ನಿ. ನಂಬರ್ 1, ಕುಕ್ಕಾ ಕಟಕು ಚೆಪ್ಪು ದೆಬ್ಬ. ಇದು 1979ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ಯರಂಕಿ ಶರ್ಮಾ ಎನ್ನುವವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ ಅವ್ರ ಜೊತೆ ನಾರಾಯಣ ರಾವ್, ಮಾಧವಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ತೆಲುಗಿನಲ್ಲಿ ಬ್ಲಾಕ್ ಬಾಸ್ಟರ್ ಆದ ಈ ಸಿನಿಮಾ 1982ರಲ್ಲಿ ರಾಣಿ ತೇನಿ ಅಂತ ತಮಿಳು ಭಾಷೆಗೆ ರೀಮೇಕ್ ಆಗಿದೆ. ನಂಬರ್ 2, ನ್ಯಾಯಂ ಕಾವಾಲಿ. ಇದು 1981ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ಎ ಕೋದಂಡರಾಮಿ ರೆಡ್ಡಿ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ ಅವ್ರ ಜೊತೆ ಶಾರದಾ, ರಾಧಿಕಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ತೆಲುಗಿನಲ್ಲಿ ಬ್ಲಾಕ್ ಬಾಸ್ಟರ್ ಆದ ಈ ಸಿನಿಮಾ 4 ಭಾಷೆಗೆ ರೀಮೇಕ್ ಆಗಿರ್ತದೆ. 1983ರಲ್ಲಿ ಹಿಂದಿಗೆ ಮುಜೆ ಇನ್ ಸಾಪ್ ಚಾಕಿಯೆ ಅಂತ ರೀಮೇಕ್ ಆಗಿದೆ. 1984ರಲ್ಲಿ ನಮ್ಮ ಕನ್ನಡಕ್ಕೆ ಕೆರಳಿದ ಹೆಣ್ಣು ಅಂತ ರೀಮೇಕ್ ಆಗಿರ್ತದೆ. ಮತ್ತು ಅದೇ ವರ್ಷ ವಿತ್ರಿ ಅಂತ ತಮಿಳು ಭಾಷೆಗೆ ರೀಮೇಕ್ ಆಗಿರ್ತದೆ. 1983ರಲ್ಲಿ ತಾಳಂ ತೆಟ್ಟಿಯ ತರತ್ತು ಅಂತ ಮಲಯಾಳಂಗೂ ಸಹ ರೀಮೇಕ್ ಆಗಿದೆ. ನಂಬರ್ 3, ಊರುಕು ಚೀನ ಮಾಟ. ಇದು 1981ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ಎಂ ಬಾಲಯ್ಯ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ, ಮಾಧವಿ, ಸುಧಾಕರ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ತೆಲುಗಿನಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ 1982ರಲ್ಲಿ ಊರು ಮುರಾವುಂ ಅಂತ ತಮಿಳು ಭಾಷೆಗೆ ರೀಮೇಕ್ ಆಗಿದೆ. ನಂಬರ್ 4, ಕಿರಾಯಿ ರೌಡಿಲು. ಇದು 1981ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ಎ ಕೋದಂಡರಾಮಿ ರೆಡ್ಡಿ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ, ಮೋಹನ್ ಬಾಬು, ರಾಧಿಕಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ತೆಲುಗು ಭಾಷೆಯಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ 1985ರಲ್ಲಿ OCR ಅಂತ ಹಿಂದಿಗೆ ರೀಮೇಕ್ ಆಗಿರ್ತದೆ. ನಂಬರ್ 5, ಇಂಟ್ಲೋ ರಾಮಯ್ಯ ವಿಡುಲೋ ಕೃಷ್ಣಯ್ಯ. ಇದು 1982ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ಕೋಡಿ ರಾಮಕೃಷ್ಣ ಎನ್ನುವವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ, ಮಾಧವಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ತೆಲುಗಿನಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ 3 ಭಾಷೆಗೆ ರೀಮೇಕ್ ಆಗಿರ್ತದೆ. 1983ರಲ್ಲಿ ವೀಟುಲ ರಾಮನ್ ವೆಲಿಯಲ ಕೃಷ್ಣನ್ ಅಂತ ತಮಿಳು ಭಾಷೆಗೆ ರೀಮೇಕ್ ಆದರೆ, ಮತ್ತು ಅದೇ ವರ್ಷ ಮನೆಯಲ್ಲಿ ರಾಮಣ್ಣ ಬೀದಿಲಿ ಶಾಮಣ್ಣ ಅಂತ ನಮ್ಮ ಕನ್ನಡಕ್ಕೆ ರೀಮೇಕ್ ಆಗಿರ್ತದೆ. ಮತ್ತೆ 1988ರಲ್ಲಿ ಗಾನ್ ಮೈನ್ ರಾಮ್ ಗಾಲಿ ಮೈನ್ ಶ್ಯಾಮ್ ಅಂತ ಹಿಂದಿಗೂ ಸಹ ರೀಮೇಕ್ ಆಗಿದೆ. ನಂಬರ್ 4, ಶುಭಲೇಖ. ಇದು ಕೂಡ 1982ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ಕೆ ವಿಶ್ವಾಂತ್ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ ಅವ್ರ ಜೊತೆ ಸುಮಲತಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ 1983ರಲ್ಲಿ ಶುಭಕಾಮನಾ ಅಂತ ಹಿಂದಿಗೆ ರೀಮೇಕ್ ಆಗಿರ್ತದೆ. ನಂಬರ್ 7, ಅಭಿಲಾಷ. ಇದು 1983ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ಎ ಕೋದಂಡರಾಮಿ ರೆಡ್ಡಿ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ ಅವ್ರ ಜೊತೆ ರಾಧಿಕಾ ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ. ತೆಲುಗಿನಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ 1984ರಲ್ಲಿ ಸಟ್ಟತೈ ತಿರುತುಂಗಲ್ ಅಂತ ತಮಿಳು ಭಾಷೆಗೆ ರೀಮೇಕ್ ಆಗಿದೆ. ನಂಬರ್ 8, ಮಗಮಹಾರಾಜು. ಇದು 1983ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ವಿಜಯ್ ಬಾಪಿನೀಡು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ ಅವ್ರ ಜೊತೆ ಸುಹಾಸಿನಿ ನಾಯಕಿಯಾಗಿ ಅಭಿನಯ ಮಾಡಿರ್ತಾರೆ. ತೆಲುಗಿನಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ ಗರ್ಸನ್ವರ್ ಅಂತ 1986ರಲ್ಲಿ ಹಿಂದಿಗೆ ರೀಮೇಕ್ ಆಗಿರ್ತದೆ. ನಂಬರ್ 9, ಕೈದಿ. ಇದು 1983ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ಎ ಕೋದಂಡರಾಮಿ ರೆಡ್ಡಿ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ ಅವ್ರ ಜೊತೆ ಮಾಧವಿ ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ. ತೆಲುಗಿನಲ್ಲಿ ಬ್ಲಾಕ್ ಬಾಸ್ಟರ್ ಆದ ಈ ಸಿನಿಮಾ 1984ರಲ್ಲಿ ಹಿಂದಿಗೆ ಕೈದಿ ಅಂತ ರೀಮೇಕ್ ಆಗಿದೆ. ಹಾಗೆ ಕನ್ನಡಕ್ಕೂ ಸಹ 1984ರಲ್ಲಿ ಕೈದಿ ಅಂತ ವಿಷ್ಣುವರ್ಧನ್ ರವರು ರೀಮೇಕ್ ಮಾಡಿದ್ದಾರೆ. ನಂಬರ್ 10, ಜ್ವಾಲ. ಇದು 1985ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ಕವಿರಾಜ ಪಿನಿಶೆಟ್ಟಿ ಎನ್ನುವವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ, ರಾಧಿಕಾ, ಭಾನುಪ್ರಿಯ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ 1987ರಲ್ಲಿ ಸತ್ಯಂ ಶಿವಂ ಸುಂದರಂ ಅಂತ ನಮ್ಮ ಕನ್ನಡಕ್ಕೆ ರೀಮೇಕ್ ಆಗಿರ್ತದೆ. ಕನ್ನಡದಲ್ಲಿ ವಿಷ್ಣುವರ್ಧನ್ ಅವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ನಂಬರ್ 11, ವಿಜೇತ. ಇದು ಕೂಡ 1985ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ಇದನ್ನು ಎ ಕೋದಂಡರಾಮಿ ರೆಡ್ಡಿ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ, ಭಾನುಪ್ರಿಯ, ಶಾರದಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ತೆಲುಗಿನಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ 1985ರಲ್ಲಿ ಸಾಹೇಬ್ ಅಂತ ಹಿಂದಿಗೆ ರೀಮೇಕ್ ಆಗಿರ್ತದೆ. ನಂಬರ್ 12, ರುದ್ರವೀಣ. ಇದು 1988ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ಕೆ ಬಾಲಚಂದರ್ ಎನ್ನುವವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ, ಜೆಮಿನಿ ಗಣೇಶನ್, ಶೋಭನ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ ಅದೇ ವರ್ಷ 1988ರಲ್ಲಿ ಉನ್ನಲ್ ಮುದಿಯುಂ ತಂಬಿ ಅಂತ ತಮಿಳು ಭಾಷೆಗೆ ರೀಮೇಕ್ ಆಗಿರ್ತದೆ. ನಂಬರ್ 13, ಯಮುಡುಕಿ ಮೊಗಡು. ಇದು 1988ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ಕವಿರಾಜ ಪಿನಿಶೆಟ್ಟಿ ಎನ್ನುವವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ, ವಿಜಯಶಾಂತಿ, ರಾಧಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ.
ತೆಲುಗು ಭಾಷೆಯಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ 1990ರಲ್ಲಿ ಅತಿಶಯ ಪಿರವಿ ಅಂತ ತಮಿಳು ಭಾಷೆಗೆ ರೀಮೇಕ್ ಆಗಿರ್ತದೆ. ತಮಿಳಿನಲ್ಲಿ ರಜನಿಕಾಂತ್ ಅವರು ಆ್ಯಕ್ಟ್ ಮಾಡಿರ್ತಾರೆ. ನಂಬರ್ 14 ಅಟಕು ಯಮುಡು ಅಮ್ಮೈಕಿ ಮೊಗಡು. ಇದು 1989ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ಎ ಕೋದಂಡರಾಮಿ ರೆಡ್ಡಿ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ, ವನಿಶ್ರೀ, ವಿಜಯಶಾಂತಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ತೆಲುಗುನಲ್ಲಿ ಬ್ಲಾಕ್ ಬಾಸ್ಟರ್ ಆದ ಈ ಸಿನಿಮಾ ಹಲವು ಭಾಷೆಗಳಿಗೆ ರೀಮೇಕ್ ಆಗಿರ್ತದೆ. 1989ರಲ್ಲಿ ಮಾಪಿಲ್ಲೈ ಅಂತ ತಮಿಳು ಭಾಷೆಗೆ ರೀಮೇಕ್ ಆಗಿದೆ. ತಮಿಳಿನಲ್ಲಿ ರಜನಿಕಾಂತ್ ಅವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಮತ್ತೆ 2011ರಲ್ಲಿ ಮಾಪಿಲ್ಲೈ ಅಂತಾನೆ ಎರಡನೇ ಬಾರಿಗೆ ತಮಿಳು ಭಾಷೆಗೆ ರೀಮೇಕ್ ಆಗಿರ್ತದೆ. ಧನುಷ್ ಅವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. 1990ರಲ್ಲಿ ಭಲೆ ಚತುರ ಅಂತ ನಮ್ಮ ಕನ್ನಡಕ್ಕೂ ಸಹ ಈ ಸಿನಿಮಾ ರೀಮೇಕ್ ಆಗಿರ್ತದೆ. ಮತ್ತು ಅದೇ ವರ್ಷ 1990ರಲ್ಲಿ ಜಮಾಯಿ ರಾಜ ಅಂತ ಹಿಂದಿ ಭಾಷೆಗೂ ಸಹ ರೀಮೇಕ್ ಆಗಿರ್ತದೆ. ಮಲಯಾಳಂಗೆ 2012ರಲ್ಲಿ ಮಿಸ್ಟರ್ ಮರುಮಕ್ಕನ್ ಅಂತ ರೀಮೇಕ್ ಆಗಿರ್ತದೆ. ನಂಬರ್ 15 ಗ್ಯಾಂಗ್ ಲೀಡರ್. ಇದು 1991ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ವಿಜಯ್ ಬಾಪಿನೀಡು ಎನ್ನುವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ, ವಿಜಯಶಾಂತಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ 1992ರಲ್ಲಿ ಆಜ್ ಕಾ ಗೊಂಡಾ ರಾಜ ಅಂತ ಹಿಂದಿ ಭಾಷೆಗೆ ರೀಮೇಕ್ ಆಗಿರ್ತದೆ. ಹಿಂದಿಯಲ್ಲೂ ಸಹ ಚಿರಂಜೀವಿರವರೇ ಆ್ಯಕ್ಟ್ ಮಾಡಿರ್ತಾರೆ. ಮತ್ತು 2003ರಲ್ಲಿ ನಮ್ಮ ಕನ್ನಡಕ್ಕೆ ಕುಟುಂಬ ಅಂತ ರೀಮೇಕ್ ಆಗಿರ್ತದೆ. ಕನ್ನಡದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಭಿನಯ ಮಾಡಿರ್ತಾರೆ. ನಂಬರ್ 16 ಅಲ್ಲುಡ ಮಜಕ. ಇದು 1995ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ಇದನ್ನು ಸತ್ಯನಾರಾಯಣ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ, ರಮ್ಯಕೃಷ್ಣ, ರಂಭಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ ನಮ್ಮ ಕನ್ನಡಕ್ಕೆ 2000 ಇಸವಿಯಲ್ಲಿ ಕಿಲಾಡಿ ಅಂತ ರೀಮೇಕ್ ಆಗಿರ್ತದೆ. ಕನ್ನಡದಲ್ಲಿ ನವರಸ ನಾಯಕ ಜಗ್ಗೇಶ್ ಅವರು ಆ್ಯಕ್ಟ್ ಮಾಡಿರ್ತಾರೆ. ನಂಬರ್ 17 ಭಾವಗಾರು ಭಾಗುನ್ನಾರ. ಇದು 1998ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ಇದನ್ನು ಜಯಂತ್ ಪಾರಂಜಿ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ, ಶ್ರೀದೇವಿ, ರಂಭಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ 2000 ಇಸವಿಯಲ್ಲಿ ಕುನ್ವಾರ ಅಂತ ಹಿಂದಿ ಭಾಷೆಗೆ ರೀಮೇಕ್ ಆಗಿದೆ. ನಂಬರ್ 18 ಚೂಡಾಲನಿ ಉಂಡಿ. ಇದು 1998ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ಗುಣಶೇಖರ ಎನ್ನುವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ ಅವ್ರ ಜೊತೆ ಸೌಂದರ್ಯ ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ 2003ರಲ್ಲಿ ಕಲ್ಕತ್ತಾ ಮೈಲ್ ಅಂತ ಹಿಂದಿ ಭಾಷೆಗೆ ರೀಮೇಕ್ ಆಗಿದೆ. ನಂಬರ್ 19 ಇಂದ್ರ. ಇದು 2002ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ಬಿ ಗೋಪಾಲ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ, ಆರತಿ ಅಗರ್ವಾಲ್, ಸೋನಾಲಿ ಬೇಂದ್ರೆ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ತೆಲುಗುನಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ 2005ರಲ್ಲಿ ಬೆಂಗಾಳಿ ಭಾಷೆಗೆ ದಾದಾ ಅಂತ ರೀಮೇಕ್ ಆಗಿದೆ. ಹಾಗೆ 2006ರಲ್ಲಿ ಬಾಂಗ್ಲಾದೇಶ್ ಭಾಷೆಗೆ ಗೋಲಿಬಾರ್ ದಾದಾ ಅಂತ ರೀಮೇಕ್ ಆಗಿರ್ತದೆ. ನಂಬರ್ 20 ಜೈ ಚಿರಂಜೀವಿ. ಇದು 2005ರಲ್ಲಿ ತೆರೆಕಂಡ ತೆಲುಗು ಚಿತ್ರ. ಕೆ ವಿಜಯ್ ಭಾಸ್ಕರ್ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ, ಸಮೀರಾ ರೆಡ್ಡಿ, ಭೂಮಿಕಾ ಚಾವ್ಲಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 2012ರಲ್ಲಿ ಬಾಂಗ್ಲಾದೇಶ್ ಭಾಷೆಗೆ ಜಿದ್ದಿ ಮಾಮ ಅಂತ ರೀಮೇಕ್ ಆಗಿರ್ತದೆ. ನಂಬರ್ 21 ಸ್ಟಾಲಿನ್. ಇದು 2006ರಲ್ಲಿ ತೆರೆಕಂಡ ತೆಲುಗು ಚಿತ್ರ. AR ಮುರುಗದಾಸ್ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ, ತ್ರಿಷಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ 2014ರಲ್ಲಿ ಜೈ ಹೋ ಅಂತ ಹಿಂದಿಗೆ ರೀಮೇಕ್ ಆಗಿರ್ತದೆ. ಹಿಂದಿಯಲ್ಲಿ ಸಲ್ಮಾನ್ ಖಾನ್ ರವರು ಆ್ಯಕ್ಟ್ ಮಾಡಿರ್ತಾರೆ. ನೋಡೋಲ್ಲ ಗೆಳೆಯರೆ, ಮೆಗಾಸ್ಟಾರ್ ಚಿರಂಜೀವಿರವರ ಎಷ್ಟು ಸಿನಿಮಾಗಳು ಬೇರೆ ಬೇರೆ ಭಾಷೆಗೆ ರೀಮೇಕ್ ಆಗಿವೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫೇಸ್ಬುಕ್ನಲ್ಲಿ ನೋಡ್ತಾ ಇರೋರು ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.